ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಘವೇಂದ್ರ ಸರ್, ಈಗ ಇವತ್ತಿಗೆ 21 ದಿನ ಕಂಟಿನ್ಯೂ ಯುದ್ಧ ಆಗ್ತಾ ಇದೆ, ನಿಲ್ಲುವಂಥ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಸೊ ಪ್ರತೀಕಾರಕ್ಕಾಗಿ 2 ದೇಶಗಳ 3 ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇದು. ಬಟ್ ಅದರ ಎಫೆಕ್ಟ್ ನೇರವಾಗಿ ನಮಗೆ ತಡ್ತಾ ಇದೆ. ಸೊ ಸಿಲಿಂಡರ್ ಸಿಗ್ತಾ ಇಲ್ಲ, ಪಿ ಜಿಗಳಂತೂ ಆಲ್ಮೋಸ್ಟ್ ಕೆಲವೊಂದು ಪಿ ಜಿಗಳನ್ನು ಬಂದ್ ಮಾಡಲಾಗಿದೆ. ಸೊ ಹೇಗೆ ಈ ಸಮಸ್ಯೆಗೆ ಪರಿಹಾರ ಇದೆಯಾ ಇಲ್ಲ? ತತ್ಕಾಲೀನವಾಗಿ ಪರಿಹಾರ ಅಂತ ಹೇಳಿ ಕಣ್ಮುಂದೆ ಯಾವುದೂ ಗೋಚರಿಸ್ತಾ ಇಲ್ಲ. ಯಾಕೆಂದರೆ ಬಹುತೇಕ ನಾವು ಯುದ್ಧೇ ಶಸ್ತ್ರಾಭ್ಯಾಸ ಮನಸ್ಥಿತಿಯಲ್ಲಿದ್ದೀವಿ. ಯುದ್ಧ ಪೂರ್ವೇ ಆಗಬೇಕಿತ್ತು. ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳು ನಮ್ಮಲ್ಲಿ ಇದೆಯಾ ಇಲ್ವಾ ಅನ್ನೋದು ಬೇರೆ ಪ್ರಶ್ನೆ. ಆ ಸಂಪನ್ಮೂಲಶೀಲತೆ ನಮ್ಮಲ್ಲಿ ಇದೆಯಾ ಅನ್ನೋದು ಮೂಲಭೂತ ಪ್ರಶ್ನೆ. ಯಶಸ್ಸಿಗೆ ಬಹಳ ಜನ ನಂಬ್ಕೊಂಡಿರೋದು ಸಂಪನ್ಮೂಲಗಳು ಬೇಕು ಅಂತ ಯಶಸ್ಸಿಗೆ ಆ್ಯಕ್ಚುಲಿ ಬೇಕಾಗಿರೋದು ಸಂಪನ್ಮೂಲಶೀಲತೆ. ಅಂದರೆ ಇರುವ ಸಂಪನ್ಮೂಲಗಳನ್ನು ನೀವು ಎಷ್ಟು ಚೆನ್ನಾಗಿ ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೋಬಲ್ರಿ ಅಂತ. ಇವತ್ತು ನಾನು ಮಾಹಿತಿಯನ್ನು ಕಲೆ ಹಾಕಿ ನೋಡ್ತಿದ್ದೆ. $170 ಬಿಲಿಯನ್ ನಮ್ಮ ಒಟ್ಟಾರೆ ಆಮದಿನ ಪ್ರಮಾಣ. ಅಂದರೆ ಈ ದೇಶದ ಸಂಪತ್ತು ಪ್ರತಿ ವರ್ಷ $170 ಬಿಲಿಯನ್ ಅಷ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದೆ, ತೈಲಕ್ಕೋಸ್ಕರ ಮಾತ್ರ. ಅಂದರೆ ತೈಲವನ್ನು ತರಿಸಿಕೊಂಡು ಥೈಲಿಯನ್ನು ಖಾಲಿ ಮಾಡ್ಕೊಳ್ತಾ ಇದ್ದೀವಿ. ಮೊದಲನೇದು. ಪರ್ಯಾಯಗಳೇನಿದೆ ಅಂತ ಯೋಚನೆ ಮಾಡಿದ್ರೆ ನೀವು ಬಹಳ ಅದ್ಭುತವಾದ ಮಾತುಗಳನ್ನು ಹೇಳಿದ್ರಿ. ಪ್ರತಿಯೊಂದು ಸಂಕಷ್ಟ ಕೂಡ ನಮಗೆ 3 ಥರನಾದ ಮನಸ್ಥಿತಿಯನ್ನು ತೋರಿಸ್ಕೊಳ್ಳುವಂಥ ಅವಕಾಶ ಕೊಡುತ್ತೆ ಒಂದು ಪ್ರತಿ ಸಂದರ್ಭ ಬಂದಾಗ. ಮೊದಲನೇದು ಅದನ್ನು ಸಮಸ್ಯೆ ಅಂತ ನೋಡಿ ಅಲ್ಲೇ ಸಿಕ್ಕಾಕೊಳ್ಳೋದು. ಸಮಸ್ಯೆ ಅಂತ ಯಾವ ಸಮಸ್ಯೆ ಅಂತ ನೋಡುವಂಥ ಮನಸ್ಥಿತಿಯಿಂದ ಪರಿಹಾರ ಸಿಗಲ್ಲ, ಅದು ಸಮಸ್ಯೆ ಮಾತ್ರ ಕಾಣ್ತಾ ಇರುತ್ತೆ. ಎರಡನೆಯದು ಇದನ್ನು ಸವಾಲಾಗಿ ನೋಡುವಂಥ ಮನಸ್ಥಿತಿ. ಸವಾಲಾಗಿ ನೋಡಿದ್ರೆ ಕನಿಷ್ಠ ಪಕ್ಷ ಒಂದು ಪರಿಹಾರ ಸಿಗುತ್ತೆ. ಮೂರನೆಯದು ನಾವೀಗ ಮಾಡಲೇಬೇಕಾಗಿರುವಂಥ ಪರಿಸ್ಥಿತಿ ಯಾವುದು ಅಂತ ಹೇಳಿದ್ರೆ ಮೂರನೇ ಮನಸ್ಥಿತಿಯನ್ನು ನಾವು ಈಗ ಮೈ ಮೇಲೆ ಎಳ್ಕೋಬೇಕು. ಇದನ್ನು ಒಂದು ಅವಕಾಶ ಅಂತ ನೋಡುವಂಥ ಮನಸ್ಥಿತಿ. ಸೊ ಯಾರು ಒಂದು ಸಂದರ್ಭವನ್ನು ಬಿಕ್ಕಟ್ಟನ್ನು ಕೇವಲ ಸಮಸ್ಯೆ ಅಂತ ನೋಡ್ತಾರೆ, ಅವರು ಸಮಸ್ಯೆಗೆ ತಗಲಾಕೊಂಡು ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಕಾದ್ಕೊಂಡು ಕೂತ್ಕೊಳ್ತಾರೆ ಅಷ್ಟೇ. ಯಾವುದೇ ಪ್ರಯೋಜನ ಆಗೋದಿಲ್ಲ. ಕನಿಷ್ಠ ಪಕ್ಷ ಇದನ್ನು ಒಂದು ಸವಾಲು ಅಂತ ನೋಡಿದ್ರೆ ಪರಿಹಾರ ಏನು? ಯಾಕೆ ಅಂದರೆ ಲಾಜಿಕಲಿ ನೋಡಿದಾಗ ನಾವು ಭವನ ಎಷ್ಟೇ ದೊಡ್ಡದಾಗಿರಲಿ ಅದರ ಬಾಗಿಲು ಭವನಕ್ಕಂತ ಚಿಕ್ಕದೆ. ಬಾಗಿಲು ಎಷ್ಟೇ ದೊಡ್ಡದಾಗಿರಲಿ ಅದಕ್ಕೆ ಹಾಕ್ತಕ್ಕಂಥ ಬೀಗ ಬಾಗಿಲಿಗಂತ ಚಿಕ್ಕದೆ. ಬೀಗ ಎಷ್ಟೇ ದೊಡ್ಡದಿರಲಿ ಅದನ್ನು ತೆರೀಲಿಕ್ಕೆ ಬಳಸ್ತಕ್ಕಂಥ ಬೀಗದ ಕೈ ಬೀಗಕ್ಕಂತ ಚಿಕ್ಕದೆ. ಪ್ರಪಂಚದ ಯಾವುದೇ ದೇಶಕ್ಕೆ ಹೋದರೂ ನೀವು ಬೀಗ ಮತ್ತು ಬೀಗದ ಕೈಯನ್ನು ಒಂದೇ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ, ಬೇರೆ ಬೇರೆ ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಅಲ್ಲಿಗೆ ಪ್ರತಿಯೊಂದು ಸಮಸ್ಯೆಯ ಜೊತೆಗೇನೆ ಪರಿಹಾರ ಇದೆ ನೋಡುವಂಥ ಮನೋಧರ್ಮ ನಮಗಿದ್ರೆ. ಇದರಲ್ಲಿ ಭೌಗೋಳಿಕವಾದಂಥ ಕಾರಣಗಳು ಇದ್ದಾವೆ. ಕೊಲ್ಲಿ ರಾಷ್ಟ್ರಗಳು ಅಂತ ಅದು ಯಾಕೆ ಕರೆದ್ರು? ಅಫ್ಕೋರ್ಸ್ ಕೊಲ್ಲಿ ಅಂತ ಹೇಳಿದ್ರೆ ಕಡಲ ತೀರ ಅಂತ, ಅದು ಕನ್ನಡದ ಅರ್ಥ ತಗೊಂಡ್ಬಿಟ್ಟಿದ್ದಾರೆ ಅವರು. ಕೊಲ್ಲಿ ನಮ್ಮನ್ನು ಬಂದು ಕೊಲ್ಲಿ ಅನ್ನೋದು. ಪ್ರಾದೇಶಿಕವಾಗಿ ನೋಡಿದ್ರೆ ಅವ್ರಿಗೂ ಒಂದು ಡಿವಿಡೆಂಡ್ ಇದೆ. ಬಟ್ ಅವರು ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ ಇದೆಲ್ಲ ಫಾಸಿಲ್ ಫ್ಯೂಯಲ್. ಅಂದರೆ ಯಾವುದೋ ಸಹಸ್ರಮಾನದಲ್ಲಿ ಒಂದು ಮ್ಯಾಸಿವ್ ಡಿಸ್ಟ್ರಕ್ಷನ್ ಆಗಿ ಉಂಟಾಗಿರುವಂಥ ತೈಲ ನಿಕ್ಷೇಪ ಅದು. ಈಗ ಮನುಷ್ಯ ತಾನೇ ಅದನ್ನು ಮಾಡಕ್ಕೆ ಹೊರಟಿದ್ದಾನೆ ದುರ್ದೈವವಶಾತ್. ಬಹುಶಃ ನಮ್ಮಲ್ಲಿ ಅದಾಗಿಲ್ಲ. ಹುಡುಕಬಹುದೇನೋ ಈ ಮಹಾಭಾರತ ಯುದ್ಧ ಆದಂತಹ ಜಾಗದಲ್ಲಿ ಏನಾದರೂ ಸಿಕ್ಕಿತೇನೋ. ಯಾಕೆಂದರೆ 18 ಅಕ್ಷೋಹಿಣಿ ಸೈನ್ಯ ಪತನ ಆಗಿದೆ ಅಲ್ಲಿ ಅಂತ ದಾಖಲಾಗಿದೆ. ಸೊ ಏನು ಮಾಡಬೇಕು ನಾವು ಇವತ್ತು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಿದೆ ಆಲ್ರೆಡಿ. ಸೋಲಾರ್ ಅಲಯನ್ಸ್ ಅಂತ ಒಂದು ಮಾಡಿಕೊಂಡು ನಮಗೆ ಇರ್ತಕ್ಕಂಥ ಯಥೇಚ್ಛವಾದಂಥ ಶಕ್ತಿಯ ಮೂಲ ಯಾವುದು ಅಂತ ಹೇಳಿದ್ರೆ ಸೂರ್ಯನ ಬರೀ ನಮಸ್ಕಾರ ಮಾಡೋದು ಬಿಟ್ಟು ಸೂರ್ಯನಿಂದ ಪ್ರಯೋಜನ ಪಡ್ಕೊಳ್ಳೋ ಥರ ನಾವು ಗಮನ ಹರಿಸಬೇಕು ಮೊದಲನೇದು. ಎರಡನೇದು ಬಹಳ ಮುಖ್ಯವಾಗಿ ಕೇವಲ ಸೌರ ವಿದ್ಯುತ್ತನ್ನಷ್ಟೇ ನಂಬ್ಕೊಂಡು ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತಂದ್ವಿ ನಿಜ, ಅದಕ್ಕೆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರುತ್ತೆ? ನಮ್ಮ ಬಹುತೇಕ ಭಾಗ ಎಲೆಕ್ಟ್ರಿಸಿಟಿ ಏನು ಬರ್ತಿದೆ, ನಾವು ಕಲ್ಲಿದ್ದಲನ್ನು ಬೇರೆ ರಾಜ್ಯಗಳಿಂದ ತರಿಸ್ಕೊಂಡು ಇಲ್ಲಿ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಸುಟ್ಟು ನಾವು ಎಲೆಕ್ಟ್ರಿಸಿಟಿ ತಯಾರು ಮಾಡ್ತಾ ಇದ್ದೀವಿ. ಇವನ್ ದಟ್ ಈಸ್ ನಾಟ್ ಎಕನಾಮಿಕಲಿ ಸಸ್ಟೈನಬಲ್. ಕಾರ್ಬನ್ ಫುಟ್ ಪ್ರಿಂಟ್ ಜಾಸ್ತಿ ಆಗುತ್ತೆ, ಕಾರ್ಬನ್ ಕ್ರೆಡಿಟ್ಸ್ ಸಿಗಲ್ಲ. ಸೊ ನಮಗಿರುವಂಥ ಬಹಳ ದೊಡ್ಡ ಮಾರ್ಗ ಯಾವುದು ಅಂತ ಹೇಳಿದ್ರೆ ಸೂರ್ಯ. ಎರಡನೇದು ತಂತ್ರಜ್ಞಾನದ ಅನ್ವೇಷಣೆಯಲ್ಲಿ ನಾವು ಬಹಳ ಹಿಂದೆ ಇದ್ದೇವೆ, ಅನುಸಂಧಾನದಲ್ಲಿ ಬಹಳ ಹಿಂದೆ ಇದ್ದೇವೆ. ಬಹಳ ದೊಡ್ಡ ಕೊಡುಗೆ ನಮ್ಮ ಇನ್ಎಫೆಕ್ಟಿವ್ ಯೂನಿವರ್ಸಿಟಿ ಎಜುಕೇಷನ್ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ.
ಓಕೆ. IITಗಳು IISc-ನಲ್ಲಿ ಸಂಶೋಧನೆಗಳಾಗುತ್ತೆ ಅನ್ನೋದು ಬಿಟ್ರೆ, ಅಥವಾ ಈ ದೈತ್ಯ ಕಂಪ್ನಿಗಳೇನಿದ್ದಾವೆ, ಉದ್ದಿಮೆದಾರರು ಏನಿದ್ದಾರೆ, ಅವರು ಇನ್ ಹೌಸ್ R&D ಮಾಡ್ತಾರೆ ಅನ್ನೋದು ಬಿಟ್ರೆ, ಭಾರತದ ಯಾವ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯದ ಸ್ಪಾನ್ಸರ್ಶಿಪ್ಪಲ್ಲಿ ನಡೀತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಈ ಇಂಧನದ ಕುರಿತಾಗಿ, ತೈಲದ ಕುರಿತಾಗಿ, ಶಕ್ತಿಯ ಕುರಿತಾಗಿ ಥೀಸಿಸ್ಗಳು ಬರ್ತಾ ಇವೆ. ಯಾರೊಬ್ರು ಕೇಳ್ತಿದ್ರು ಥೀಸಿಸ್ ಏನು ಅಂದರೆ ತೀಸಿ ಎಸೆದಿ ಅಂತ, ಇನ್ನೊಂದು ಕಡೆಯಿಂದ ತಗೊಳ್ಳೋದು ಇಲ್ಲಿ ಹಾಕೋದು ಅಂತ. ಅದು ನೀವು ರ್ಯಾಕಲ್ಲಿ ಇಡೋದಕ್ಕೆ ಒಂದು ಡಿಗ್ರಿ ತಗೊಳ್ಳೋಕ್ಕೆ ಬರ್ತಿದೆಯೇ ಬಿಟ್ರೆ, ಮೂಲಭೂತವಾದಂತಹ ಪರಿಣಾಮಕಾರಿಯಾದಂತಹ ಡಿಸ್ರಪ್ಟಿವ್ ರಿಸರ್ಚ್ ನಡೀತಿಲ್ಲ ನಮ್ಮಲ್ಲಿ. ಮತ್ತೆ ಎಲ್ಲಿಂದ ಬರುತ್ತೆ ಟೆಕ್ನಾಲಜಿ ಅನ್ನೋದು? ಈಗ ಕಡಿಮೆ ಭೂಭಾಗ ಇರುವಂಥ, ತನ್ನ ಇಂಧನಕ್ಕೂ ತನ್ನ ಶಕ್ತಿ ಅವಶ್ಯಕತೆಗಳಿಗೂ ಬೇರೆಯವ್ರನ್ನ ಅವಲಂಬಿಸಿರಬೇಕಾಗಿರ್ತಕ್ಕಂಥ, ಸುತ್ತ ಬರೀ ದ್ವೇಷ ತುಂಬಿರುವಂಥ, ಶತ್ರು ರಾಷ್ಟ್ರಗಳೇ ತುಂಬಿರುವಂಥ ಒಂದು ದೇಶ, ಕೇವಲ ಬೆಂಗಳೂರಷ್ಟು ಪಾಪ್ಯುಲೇಷನ್ ಇಲ್ಲ ರೀ ಇಸ್ರೇಲಲ್ಲಿ. 80 ಲಕ್ಷ ಜನ ಇದ್ದಾರೆ ಅಷ್ಟೇ. ಹೆಂಗೆ ಅವ್ರು ಆಳ್ತಾ ಇದ್ದಾರೆ? ಅಮೆರಿಕನ್ ಇಕಾನಮಿ ಇಸ್ ಕಂಟ್ರೋಲ್ಡ್ ಬೈ ಇಸ್ರೇಲ್ ಟುಡೇ. 40%ಕ್ಕೂ ಹೆಚ್ಚು ಉದ್ದಿಮೆದಾರರಿರೋದು ಅವರೆಲ್ಲ ಯಹೂದಿಗಳು. ಅಂದ್ರೆ ಆ ಸಂಪನ್ಮೂಲಶೀಲತೆ ನಮ್ಮಲ್ಲಿ ಇಲ್ಲ. ಇದ್ದಿದ್ರೆ ಬಹುಶಃ ಹೈಡ್ರೋಜನ್ ಕಡೆಗೆ ನಾವು ಹೆಚ್ಚು ಗಮನ ಹರಿಸಬೇಕಾಗಿತ್ತು. ಇವತ್ತು ಒಂದಷ್ಟು ಆಟೋಮೊಬೈಲ್ ಕಂಪನಿಗಳಲ್ಲಿ ಫ್ಯೂಯಲ್ ಸೆಲ್ ಅಂತ ಏನು ಕರಿತೇವೆ ನಾವು, ಹೈಡ್ರೋಜನ್ ಅನ್ನ ಇಂಧನವಾಗಿ ಬಳಸ್ತಕ್ಕಂಥ ಒಂದು ತಂತ್ರಜ್ಞಾನದ ಮೇಲೆ ಬಹಳ ದೊಡ್ಡ ಅನ್ವೇಷಣೆಗಳು ನಡೀತಾ ಇದೆ. ಬಟ್ ಸರ್, ಇಂಥ ಸಂದರ್ಭದಲ್ಲಿ ರಾಜಕೀಯ ನಡೀತಾ ಇದೆಯಲ್ಲ, ಈಗ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲುವಂಥ ಸಮಯ ಇದು. ಆದರೆ ಇದರಲ್ಲಿ ರಾಜಕೀಯ, ಇದಕ್ಕೆ ಮೋದಿನೇ ಕಾರಣ ಅಥವಾ ರಾಜತಾಂತ್ರಿಕ ಫೇಲ್ಯೂರ್, ಈ ರೀತಿಯ ಸ್ಟೇಟ್ಮೆಂಟ್ಗಳು ಎಷ್ಟು ಮಟ್ಟಿಗೆ ಸರಿ ಅಂತ? ಅಲ್ಲ, ಇದು ಆಪ್ಟಿಕ್ಸ್ಗೆ ಇದು ಚಂದ, ಆಪ್ಟಿಕ್ಸ್ಗೆ ಚಂದ ಕಾಣುತ್ತೆ ಬಿಟ್ರೆ ವಸ್ತುಸ್ಥಿತಿ ಏನು ಬದಲಾಗಲ್ಲ ಇದರಿಂದ. ಅಲ್ಟಿಮೇಟ್ಲಿ ಇದರಿಂದ ಬೀದಿಗೆ ಬೀಳೋದು ಯಾವುದು ಅಂತ ಹೇಳಿದ್ರೆ ನಮ್ಮ ಮಧ್ಯೆ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ನಾವು ಎಷ್ಟು ಕೀಳುಮಟ್ಟಕ್ಕೆ ಇಳಿತೀವಿ. ನಮಗೆ ದೇಶದ ಒಂದು ಹಿತಾಸಕ್ತಿಯ ವಿಷಯ ಬಂದಾಗ ಕೂಡ ನಾವು ರಾಜಕೀಯನ ಪಕ್ಕಕ್ಕಿಟ್ಟು ನೋಡುವಂಥ ಮನೋಧರ್ಮ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಮ್ದು ಯಾವ ರೀತಿಯ ನಾಯಕತ್ವ, ಯಾವ ಗುಣಮಟ್ಟದ ನಾಯಕತ್ವ ಅನ್ನೋದು ಇದರಿಂದ ಹೊರಗಡೆ ಬರುತ್ತೆ. ಈ ವಿಚಾರದಲ್ಲಿ ನೋಡೋದಾದ್ರೆ ತಮಿಳುನಾಡಿನ ರಾಜಕೀಯ ನಮಗೆ ಮಾದರಿ ಆಗಬೇಕು. ಅವರೊಳಗಡೆ ಎಷ್ಟೇ ಹೊಡೆದಾಡ್ಕೊಳ್ಳಿ, ರಾಜ್ಯದ ಹಿತಾಸಕ್ತಿಯ ವಿಷಯ ಬಂತು ಅಂತ ಹೇಳಿದ್ರೆ ಎಲ್ಲ ಪಾರ್ಟಿಗಳವರು ಒಂದಾಗ್ತಾರೆ. ರಾಜಕೀಯ ಮಾಡೋದಿಲ್ಲ ಅಲ್ಲಿ. ಅವ್ರಿಗೆ ಯಾವಾಗ ಆ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದಷ್ಟೇ ಮುಖ್ಯ ಆಗುತ್ತೆ. ಆ ಒಂದು ಮನೋಧರ್ಮ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಬೇಕು. ಚುನಾವಣೆ ಸಂದರ್ಭ ಬಂದಾಗ ಚುನಾವಣೆ ಮಾಡಿ, ಕಿತ್ತಾಡಿ, ಕೆಸರೆರಚಾಡಿ. ಯಾಕೆಂದ್ರೆ ವಿಷಯಾಧಾರಿತವಾದಂತಹ ಚರ್ಚೆ ನಡೆಯುವಂತಹ ಒಂದು ಪರಿಸ್ಥಿತಿನ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಕೆಸರೆರ ಚಾಟ, ವೈಯಕ್ತಿಕವಾದಂತಹ ಅಟ್ಯಾಕ್ಸ್ ಮಾಡಿಕೊಂಡೆ ಚುನಾವಣೆ ಮಾಡ್ತಾ ಇದ್ದೇವೆ. ಆದ್ರೆ ಚುನಾವಣೆ ಇಡೀ 5 ವರ್ಷ ನಡೆಯಲ್ವಲ್ಲ ಸ್ವಾಮಿ. ಚುನಾವಣೆ 2 ತಿಂಗಳು ನಡೆಯುತ್ತೆ. ಮಾಡಿ ಒಂದು 6 ತಿಂಗಳು ನೀವು ಚುನಾವಣಾ ರಾಜಕೀಯ ಮಾಡಿ, ದೋಷಾರೋಪಣೆ ಮಾಡಿ, ನಿಲ್ಲಿಸಿ ಅವರನ್ನ ಪಬ್ಲಿಕ್ ಸ್ಕ್ರೂಟಿನಿಗೆ. ಉಳಿದ 4.5 ವರ್ಷ ದೇಶನ ನಾವು ಹೇಗೆ ಮುನ್ನಡೆಸೋದು, ಬಹಳ ಮುಖ್ಯವಾಗಿ ನಾನು ಬಿಟ್ಟೋಗುವಂಥ ದೇಶಕ್ಕೆ ಏನು ಕೊಟ್ಟು ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವೇ? ಯಾಕೆ ಹೈಡ್ರೋಜನ್ ಆಧಾರಿತವಾದಂತಹ ಸಂಶೋಧನೆಗಳು ದೊಡ್ಡ ಮಟ್ಟಕ್ಕೆ ನಡೀತಿಲ್ಲ? ಅದು ಬಂತು ಅಂತ ಹೇಳಿದ್ರೆ ನಮಗೆ ಈ ತೈಲ ನಿಕ್ಷೇಪಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳ ಮೇಲೆ ಏನು ಇವತ್ತು ಅವಲಂಬನೆ ಇದೆ ನಮ್ಮದು, ಇಲ್ಲ, ಅದಿರೋದಿಲ್ಲ. ಹಾಗಾಗಿ ಆ ಡಿಪ್ಲೊಮೆಟಿಕ್ ಪವರ್ ಜಾಸ್ತಿ ಆಗುತ್ತೆ, ಮೊದಲನೇದು. ಎರಡನೇದು, ಇಷ್ಟೊಂದು ಪ್ರಮಾಣದಲ್ಲಿ ಇವತ್ತು $1 ಬಿಲಿಯನ್ ಹಣ ಅಂತ ಹೇಳಿದ್ರೆ ಸರಿಸುಮಾರು 9,300 ಕೋಟಿ ರೂಪಾಯಿ ಸ್ವಾಮಿ, ಇಂಟು 170 ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಪ್ರಮಾಣದ ನಮ್ಮ ದೇಶದ ಸಂಪತ್ತು ಕೇವಲ ತೈಲಕ್ಕೋಸ್ಕರ ಅಥವಾ ಕೇವಲ ಎನರ್ಜಿಗೋಸ್ಕರ ಬೇರೆ ದೇಶಕ್ಕೆ ಹೋಗ್ತಿದೆ. ಯೋಚನೆ ಮಾಡಬೇಕಾದಂಥ ಪ್ರಶ್ನೆ ಅಲ್ವೇ? ಸೊ ಇದಕ್ಕೆ ತತ್ಕಾಲೀನವಾಗಿ ಪರಿಹಾರ ಅಂತ ಹೇಳಿ ನನ್ನ ಕಣ್ಣು ಮುಂದೆ ಅಂತೂ ಯಾವುದೂ ಗೋಚರಿಸ್ತಾ ಇಲ್ಲ. ಅಂದರೆ ಇವತ್ತು ಯಾವುದೇ ರಾಷ್ಟ್ರ ಇದರಿಂದ ಹೊರಗಡೆ ಇರತಕ್ಕಂಥ ಈ ಪ್ರಭಾವವನ್ನು ತಪ್ಪಿಸ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇಲ್ಲ.